ಪಲ್ಲವಿ ಅವರೇ, ಹಾ ಮನೆಗೆ ಹೊರಟ್ರಾ? ಹೌದು ವಿಕ್ರಾಂತ್ ಅವ್ರೆ, ಟೈಮ್ ಆಗಿದೆ. ಅನು ಮಲ್ಗಿದಾಳೆ, ಅವಳು ಎಚ್ಚರ ಆಗೋದ್ರೊಳಗೆ ಹೋಗ್ಬೇಕು. ಅಲ್ಲ, ಇಷ್ಟೊತ್ತಲ್ಲಿ ನೀವು ನಡ್ಕೊಂಡು ಹೋಗ್ತೀರಾ? ಇಲ್ಲ, ಯಾಕೆ? ನಿಮ್ ಕಾರ್ ಕಾಣಿಸ್ತಿಲ್ವಲ್ಲ? ಅದು ಪೆಟ್ರೋಲ್ ಹಾಕೋದಕ್ಕೆ ಪೆಟ್ರೋಲ್ ಬಂಕ್ ಹತ್ರ ಹೋಗಿದ್ದಾರೆ. 2 ನಿಮಿಷ ಅಲ್ವಾ, ಹೋಗ್ಬಿಡ್ತೀನಿ ವಾಕ್ ಮಾಡ್ಕೊಂಡು. ಕಾರ್ ಬರೋವರೆಗೂ ಮನೇಲೇ ವೇಟ್ ಮಾಡ್ಬೋದಿತ್ತಲ್ವಾ? 2 ನಿಮಿಷ ಅಂತೀರಾ, ಆದ್ರೆ ನಿಮ್ಮನ್ನ ನೋಡಿದ್ರೆ ತುಂಬಾ ಅರ್ಜೆಂಟಲ್ಲಿರೋ ಹಾಗೆ ಕಾಣಿಸ್ತಿದೆ. ಏನ್ ವಿಷಯ? ಏನೂ ಇಲ್ವಲ್ಲ ವಿಕ್ರಾಂತ್ ಅವ್ರೆ, ಆತರ ಏನಾದ್ರೂ ಇದ್ರೆ ನಾನ್ ನಿಮ್ಮ ಹತ್ರ ಹೇಳ್ತಿದ್ನಲ್ಲ. ನೀವ್ ಹೇಳ್ಕೊಳ್ಳೋರಲ್ಲ, ಮುಚ್ಚಿಡೋರು. ನನಗ ಆ ವಿಷಯ ಕ್ಲೀನಾಗಿ ಅರ್ಥ ಆಗಿದೆ. ಹಾಗೆಲ್ಲ ಏನೂ ಇಲ್ಲ, ಮುಚ್ಚಿಡೋ ಅಂತದ್ದೇನಿದೆ. ಸಮಯ ಸಂದರ್ಭ ಹೇಳ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ ಅಷ್ಟೇ. ಒಟ್ನಲ್ಲಿ ನೀವ್ ಹೇಳಲ್ಲ ಬಿಡಿ. ಹೌದು, ಇದ್ದಕ್ಕಿದ್ದ ಹಾಗೆ ಇಷ್ಟೊತ್ತಲ್ಲಿ ನಮ್ಮನೆಗ್ ಬಂದ್ರಲ್ಲ, ಯಾಕೆ? ಅದು ಏನಿಲ್ಲ, ಸುಮ್ನೆ. ಪಲ್ಲವಿ ಅವರೇ, ನನಗ್ ನಿಮ್ ಮೇಲೆ ಯಾವ ಸಂಶಯನೂ ಇಲ್ಲ, ಸಂಶಯ ಬರೋದೂ ಇಲ್ಲ ಯಾವುದೇ ಕಾರಣಕ್ಕೂ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಬಂದ್ರಲ್ಲ, ಅದಕ್ಕೆ ಏನ್ ವಿಷಯ ಅಂತ ಕೇಳ್ದೆ ಅಷ್ಟೆ. ವಿಕ್ರಾಂತ್ ಅವರು ನಾನು ಹೇಳೋವರೆಗೂ ಬಿಡೋ ಹಾಗೆ ಕಾಣಿಸ್ತಿಲ್ಲ. ಇವ್ರ ಮನ್ಸಿಗೆ ಸಮಾಧಾನ ಆಗೋ ರೀತಿ ನಾನೇನಾದ್ರೂ ಒಂದು ಉತ್ತರ ಕೊಡ್ಬೇಕು. ಕೊಟ್ರೇನೆ ಇವ್ರು ನನ್ನ ಹೋಗೋದಕ್ ಬಿಡೋದು. ಪಲ್ಲವಿ ಅವರೇ, ಯಾಕೆ ಸುಮ್ನಾದ್ರಿ? ನೋಡಿ, ನೀವು ಕಾರಣ ಇಲ್ದೆ ಮನೆಗ್ ಬರೋರೇ ಅಲ್ಲ. ಏನ್ ವಿಷಯ ಹೇಳಿ, ಏನಾದ್ರೂ ಸಮಸ್ಯೆನಾ? ಹೇಳಕ್ ನನ್ ಮೇಲೆ ನಂಬಿಕೆ ಇಲ್ವಾ? ಆತರ ಎಲ್ಲ ಏನೂ ಇಲ್ಲ, ನನಗೆ ತೇಜು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಷ್ಟೆ. ತೇಜು ಮೇಲೆ ನೀವು ತೋರಿಸಿರೋ ಪ್ರೀತಿ, ಕಾಳಜಿ, ಇದಕ್ಕೆ ಹೇಗ್ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಲ್ಲವಿಯವರೇ. ಇದೇನ್ ಮಹಾ ವಿಷಯ ವಿಕ್ರಾಂತ್ ಅವ್ರೆ. ಅನು ನಾಪತ್ತೆ ಆದಾಗ ನೀವ್ ನನ್ ಜೊತೆನೆ ಇದ್ರಿ ಅಲ್ವಾ? ಯಾಕಿದ್ರಿ ಹೇಳಿ? ನಿಮಗೂ ಅನು ಮೇಲೆ ಕಾಳಜಿ ಇದೆ ಅಲ್ವಾ? ಹಾಗ್ ನೋಡಿದ್ರೆ ನಾನ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದ ನನಗೆ ಜಾಸ್ತಿ ಉಪಕಾರ ಆಗಿರೋದು. ಇವಾಗ್ಲೂ ಯಾವತ್ತು ಮುಂದೆನು ನಿಮ್ಮಿಂದ ಉಪಕಾರ ನನಗಾಗ್ತಾನೆ ಇರುತ್ತೆ. ಸರಿ, ಅದ್ ಬಿಡಿ. ನನ್ ಮರೆಯೋಕ್ಕೂ ಮುಂಚೆ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಲೇಟ್ ಆಗಲ್ಲ ಅಂದ್ರೆ ಮಾತಾಡ್ತೀನಿ. ಪರವಾಗಿಲ್ಲ, ನೀವ್ ಹೇಳಿ. ಹಿಂದೆ ಈ ವಿಷಯದ ಬಗ್ಗೆ ಮಾತಾಡಿದ್ದೆ, ಈಗ್ಲೂ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಗಂಭೀರವಾಗಿ ತಗೋಬೇಕು. ಅನು ಮನೆ ಬಿಟ್ಟು ಹೋಗೋ ಲೆವೆಲ್ಗೆ ಹೋಗಿದ್ದಾಳೆ. ಹೌದು. ಯಾರೋ ತುಂಬಾ ನೀಟಾಗಿ ಅವಳಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಅವಳು ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಅವಳ ಮನ್ಸಲ್ಲಿ ಕೆಟ್ಟ ಯೋಚನೆಗಳು ಬರೋ ಹಾಗೆ ಮಾಡ್ತಾ ಇದ್ದಾರೆ. ನಾವು ಅದ್ಯಾರು ಅಂತ ಮೊದಲು ಕಂಡು ಹಿಡಿಬೇಕು, ಇಲ್ಲಾಂದ್ರೆ ಅನುಗ್ ತುಂಬಾ ತೊಂದರೆ ಆಗುತ್ತೆ. ಯಾರು ಅಂತ ನನಗೆ ಗೊತ್ತಾಗ್ತಿದೆ ವಿಕ್ರಾಂತ್, ಆದ್ರೆ ಸಂದರ್ಭ ಬರೋವರೆಗೂ ನಿಮ್ ಹತ್ರ ಏನೂ ಹೇಳೋಕ್ಕಾಗಲ್ಲ. ಜೂನಿಯರ್, ತುಂಬಾ ಯೋಚನೆ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಏನೇ ಇದ್ರೂ ನನ್ನ ಜ್ಞಾಪಿಸ್ಕೊಳ್ಳಿ. ಒಂದು ಕಾಲ್ ಇಲ್ಲ ಒಂದು ಮೆಸೇಜ್, ನಾನಲ್ಲಿರ್ತೀನಿ. ಥ್ಯಾಂಕ್ಸ್ ವಿಕ್ರಾಂತ್ ಅವ್ರೆ. ಸರಿ, ಬಂಕ್ವರೆಗೂ ನಾನು ಬರ್ಲಾ? ಅಯ್ಯಯ್ಯೋ ಬೇಡ, ಹೋಗ್ ಬರ್ತೀನಿ. 2 ನಿಮಿಷ ಅಲ್ವಾ? ಸರಿ, ಹುಷಾರು. ನೀವು ಹುಷಾರು.